ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವ್ಲಾಗ್ಸ್ ಬೈ ಪವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಎಲ್ಲೋ ಸ್ನೇಹಿತರೆ, ತುಂಬ ದಿನದಿಂದ ವ್ಲಾಗ್ ಮಾಡಿರಲಿಲ್ಲ, ಕೆಲಸದಲ್ಲಿ ತುಂಬ ಬ್ಯುಸಿಯಾಗಿದೆ. ಸೊ ಇವತ್ತಿನ ವ್ಲಾಗ್ಗೆ ಸ್ವಾಗತ. ನಾನಿವತ್ತು ತೋರಿಸ್ತಾ ಇರೋದು ನಮ್ಮ ಬಸವನಗುಡಿಯ ಕಡಲೆಕಾಯಿ ಪರಿಷೆ ಕಾರ್ತಿಕ ಮಾಸದ ಕೊನೆ ಸೋಮವಾರದಿಂದ ನಡೆಯುತ್ತೆ. ಸೊ ನಾವು ಸೋಮವಾರ ಹೋಗಿದ್ವಿ. ತುಂಬ ರಶ್ ಇತ್ತು ಈವ್ನಿಂಗು. ಸೊ ಇನ್ನೂ 2 ದಿನ ಇದೆ, ಗುರುವಾರ ಅಥವಾ ಶುಕ್ರವಾರ ಶನಿವಾರದವರೆಗೂ ಇದೆ. ಸೊ ಇನ್ನೂ ಟೈಮ್ ಇದೆ. ಸೊ ಹೋಗಿ ಜಾತ್ರೆಯ ಎಕ್ಸ್ಪೀರಿಯನ್ಸ್ನ ನೀವು ಮಾಡ್ಬೋದು. ಹಾಗೆ ನಿಮ್ಮ ಮನೆಗೆ ಹೋಮ್ ಡೆಕೋರ್ಗೆ ಬೇಕಾಗಿರೋ ಐಟಮ್ಸ್ ಆಗಿರ್ಬೋದು, ಮಕ್ಕಳು ಆಟ ಆಡೋದಕ್ಕೆ ಅಥವಾ ಲೇಡೀಸ್ ಇಷ್ಟಪಡೋವಂಥ ಇಯರಿಂಗ್ಸು, ಸರಗಳು, ಹಾಗೆ ಗಂಡು ಮಕ್ಕಳು ತಿನ್ನೋದಕ್ಕೆ ಕುರುಕಲು ತಿಂಡಿ ಎಲ್ಲವೂ ಸಿಗುತ್ತೆ. ಸೊ ಜಾತ್ರೆನ ನೋಡೋದು, ಎಂಜಾಯ್ ಮಾಡೋದು, ಜಾತ್ರೆಯಲ್ಲಿ ಶಾಪಿಂಗ್ ಮಾಡೋ ಖುಷಿನೇ ಬೇರೆ. ಸೊ ನಿಮ್ಮ ಬ್ಯುಸಿ ಲೈಫ್ನ ಶೆಡ್ಯೂಲ್ನಲ್ಲಿ ಬಿಡುವು ಮಾಡಿಕೊಂಡು ಬನ್ನಿ, ನಮ್ಮ ಜಾತ್ರೆನ ಎಕ್ಸ್ಪೀರಿಯನ್ಸ್ ಮಾಡೋಣ. ಈ ಮನೆ ಫ್ರಂಟಲ್ಲಿ ಬುದ್ಧ ಅಥವಾ ಕೃಷ್ಣನ ಸ್ಟ್ಯಾಚು ಇಟ್ಟರೆ ಎಷ್ಟು ಚೆಂದ ಅನಿಸುತ್ತೆ ಅಲ್ವಾ ಆ್ಯಂಬಿಯನ್ಸಿಗೆ. ಸೊ ಇಲ್ಲಿ ನಮ್ಮ ಜಾತ್ರೆಯಲ್ಲಿ ನೀವು ಶಾಕ್ ಆಗ್ತೀರಾ. ಈ ಬುದ್ಧ ತುಂಬ ದೊಡ್ಡ ವಿಗ್ರಹ, ಹಾಗೆ ಕೃಷ್ಣನ ವಿಗ್ರಹ ನಾವು ಪ್ರೈಸ್ ಕೇಳಿ ಶಾಕ್ ಆದ್ವಿ. ಜಸ್ಟ್ 100-200 ರುಪೀಸ್ಗೆ ಮಾರ್ತಾಯಿದ್ರು ಇಲ್ಲಿ. ಹಾಗೆ ಇಯರಿಂಗ್ಸ್ ನೋಡ್ಬೋದು, 100 ರುಪೀಸ್ಗೆ 3, ಕೆಲವೊಂದು ತುಂಬ ಚೆನ್ನಾಗಿರೋದು 100 ರುಪೀಸ್ಗೆ 1 ಮಾರ್ತಾಯಿದ್ರು. ನೋಡಿ, ಪೊಲೀಸ್ ಡ್ರೋನು, ಈ ಕೆಲವರೆಲ್ಲ ಅದು ಇದು ಗಲಾಟೆ ಮಾಡ್ತಾರೆ, ಕಳ್ತನ ಆಗುತ್ತೆ ಅಂತ ಪೊಲೀಸ್ ಡ್ರೋನು ಹಾರಾಡ್ತಿತ್ತು. ಹಾಗೆ ಉಪ್ಪಿನ ಜಾಡಿ ಬಂದು 100 ರುಪೀಸ್ ಅಂತ ಅಂದರು ಒಂದಕ್ಕೆ. ಸೊ ನೆಗೋಷಿಯೇಟ್ ಮಾಡ್ಬೋದು. ಜಾತ್ರೆ ಲಾಸ್ಟ್ನೇ ದಿನ ಆಗ್ತಾ ಪಾಪ ಅವರು ಪ್ರೈಸ್ ಬಂದರೆ ಸಾಕು ಕೊಟ್ಬಿಡ್ತಾರೆ. ಈ ಥರ ನಾವು ಅಂಗಡಿಲೆಲ್ಲ ಹೋಗಿ ಬಾರ್ಗೇನ್ ಮಾಡಲ್ಲ, ಬಟ್ ಇಲ್ಲಿ ಬಾರ್ಗೇನ್ ಮಾಡೋದೆಲ್ಲ ತೊಗೊಂಡ್ರೆ ಅವ್ರಿಗೂ ಬಿಸ್ನೆಸ್ ಆಗುತ್ತೆ. ಬನ್ನಿ, ಜಾತ್ರೆ ರಿಯಲ್ ಸೌಂಡ್ ಕೇಳೋರಂತೆ. ಅನ್ಮ್ಯೂಟ್ ಆಗ್ತೀನಿ. ಹೊಟ್ಟೆ ತುಂಬ ತಿಂದೋ ಕಣಕ. ಫುಲ್ಲು ಸೌಂಡು. ನನ್ನ ಮಗಳು ಸಿಕ್ಕಿದೆ ಚಾನ್ಸು ಅಂತ ಅವ್ರ ಅಪ್ಪನ ಹತ್ರ ಬೊಂಬೆ ಮಿಠಾಯಿ, ಗ್ಲಾಸು, ಲೈಟ್ ಕನ್ನಡಕ ಎಲ್ಲ ಕೊಡಿಸ್ಕೊಳ್ತಾ ಇದ್ದಾಳೆ, ಎಂಜಾಯ್ ಮಾಡ್ತಾ ಇದ್ದಾಳೆ. ಸೊ ಬುಕ್ಸ್ ಕೂಡ ಇತ್ತು ಇಲ್ಲಿ. ಇಂಥ ಸಿಗಲ್ಲ ಅನ್ನೋಂಗಿಲ್ಲ, ಎಲ್ಲ ಸಿಕ್ತು. ಅದನ್ನು ನೋಡ್ಕೊಂಡು ಹೋಗೋದೇ ಖುಷಿ, ಒಂದು ಚೆಂದ ಜಾತ್ರೆಯಲ್ಲಿ. ಆ ಲೈಟಿಂಗ್ಸು, ಆ ಸೌಂಡು, ಶಾಪಿಂಗು, ಹಾಗೆ ತಿನ್ಕೊತ ಮುಂದೆ ಹೋಗ್ತಾ ಇದ್ವಿ. ಸೊ ತುಂಬ ಎಂಜಾಯ್ ಮಾಡಿದ್ವಿ ನಾವಂತರೂ. ಕಡಲೆಕಾಯಿ ಪರಿಷೆನ, ಹಾಗೆ ಕಡಲೆಪುರಿ, ಹಾಗೆ ಕಡಲೆಕಾಯಿನ ತಗೊಂಡು ಮನೆಗೆ ವಾಪಸ್ ಹೋಗ್ತಾ ಇದ್ದೀವಿ ವಿತ್ ಲಾಟ್ ಆಫ್ ಶಾಪಿಂಗ್. ನಾನು ಏನೇನು ಶಾಪ್ ಮಾಡಿದೆ ಅಂತ ಅಂದ್ಬಿಟ್ಟು ಮನೆಗೆ ಹೋಗಿ ತೋರಿಸ್ತೀನಿ ನಿಮಗೆ. ಹಾಗೆ ಇಲ್ಲಿ ಹೆಂಡಲ್ಲಿ ನಾವು ಇದನ್ನು ನೋಡಿದ್ವಿ, ಸಿರಿಧಾನ್ಯ, ಆಮೇಲೆ ವಿಧವಾದ ಅಕ್ಕಿಗಳು, ರಾಗಿ, ನವಣೆ ಎಲ್ಲ ಆಲ್ಮೋಸ್ಟ್ ಪ್ಯೂರ್ ಇಟ್ಕೊಂಡಿದ್ರು. ಇಲ್ಲಿ ಇವ್ರದ್ದು ಅಂಗಡಿ ಇದೆ, ಶಾಪ್ ಇದೆ. ಮನೆಗೆ ಬಂದು ಶಾಪಿಂಗ್ ಮಾಡಿದ್ದನ್ನ ತೋರಿಸ್ತಾ ಇದ್ದೀನಿ. ನನ್ನ ಚಿಕ್ಕ ಮಗಳಿಗೆ ಶಾಪಿಂಗ್ ಮಾಡಿದ್ದೆಲ್ಲ ಕಲರ್ ಲೈಟ್ ಬರೋದನ್ನೆಲ್ಲ ತೋರಿಸ್ತಾ ಇದ್ರು. ತುಂಬ ಖುಷಿ ಪಡ್ತಾಯಿದ್ಲು. ಅದನ್ನ ಹಾಕ್ಕೊಂಡು ಅವ್ರ ತಾತ ಅಜ್ಜಿಗೆ ನೋಡು ಅಂತ ಹೇಳ್ತಾ ಇದ್ಲು. ಫುಲ್ ಖುಷಿಯಾಗೋಯ್ತು. ಫುಲ್ ಕಲರ್ಫುಲ್ಲು ಲೈಟಿಂಗು ನೋಡಿ ಅವಳಿಗೆ. ಮಕ್ಕಳಿದ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ಲ ಮನೇಲಂತೂ. ಎಲ್ಲದರಲ್ಲೂ ಕ್ಯೂರಿಯಾಸಿಟಿ, ಎಲ್ಲದರಲ್ಲೂ ಆ್ಯಕ್ಟಿವ್ನೆಸ್ಸು. ಮಕ್ಕಳನ್ನ ನೋಡಿ ತುಂಬ ಬ್ಯುಸಿಯಾಗಿರೋದು, ಆ್ಯಕ್ಟಿವ್ ಆಗಿರೋದು, ಏನೇ ಬೇಕು ಅಂತರೂ ಅದನ್ನು ಕೇಳಿ ಪಡ್ಕೊಳೋದು ಕಲಿಬೇಕಂತೆ. ಇದು ಅವ್ರ ಅಕ್ಕನ ಹತ್ರ ಇತ್ತು, ಕಿವಿಗೆ ಹಾಕೊಳೋದು. ಅದನ್ನು ನೋಡಿ ನನಗೆ ಕೊಡ್ತಾ ಇಲ್ಲ ಅಂತ ಯಾವಾಗ್ಲೂ ಅವಳ ಹತ್ರ ಆಟ ಮಾಡೋಳು. ಸೊ ಅವಳಿಗೆ ಅಂತ ಒಂದು ತೊಗೊಂಬಂದ್ವಿ ನಾವು. ನನ್ನ ಮಗಳು ಸೈಜಿನ ಬಳೆ ಸಿಕ್ಕಿದೆ, ಆಶ್ಚರ್ಯ. ಅವಳ ಸೈಜು ನಾಮಕರಣಕ್ಕೆ ಎಲ್ಲಿ ಹುಡುಕರು ಸಿಕ್ಕಿರಲಿಲ್ಲ. 20 ರುಪೀಸಿಗೆ ಇದು ಸಿಕ್ತು. ಫುಲ್ಲು ಖುಷಿಯಾಗೋಗಿದೆ ಅವಳಿಗೆ. ಇದನ್ನೆಲ್ಲ ಸೌಂಡು ವೆರೈಟಿ ನೋಡಿ. ಕುಡುಮ ಏನದು? ವಾವ್, ಇಯರಿಂಗ್ಸ್
ಕೊಡು ಮಗನೇ. ವಾವ್, ಇಯರಿಂಗ್ಸ್ ತಗೋ. ನಿಂಗೆ ಬೇಕಾ? ನಿಂಗೆ ಬೇಕಾ? ತಗೋ ತಗೋ ತಗೋ. ವಾವ್, ಕಿತ್ಬಿಟ್ಟ. ಅಯ್ಯಯ್ಯೋ. ಕೊಡು. ಊದ್ಲಾ? ಕೊಡೋದು. ಸೊ ಅದು ಊದಿದ್ರೆ ಸಾಕು, ಅವಳು ಕೂಡ ಅಂತ ಊದೋದಕ್ಕೆ ಟ್ರೈ ಮಾಡ್ತಿದ್ಲು. ಸೊ ನಾನು ಶಾಪಿಂಗ್ ಮಾಡಿದ್ದು ಸ್ಟಿಕ್ಕರ್ಸು, ನ್ಯಾಚುರಲ್ ಫ್ಲವರ್ಸು, ಏರ್ ಬ್ಯಾಂಡ್ಸು ಮಕ್ಕಳಿಗೆ. ಕ್ಯೂಟಾಗಿದೆ ಏರ್ ಬ್ಯಾಂಡ್ಸ್ ಅಂತೂ. ಜಸ್ಟು 30 ರುಪೀಸು 50 ರುಪೀಸ್ ಇತ್ತು ಜಾತ್ರೆ ಒಳಗಡೆ. ಅವಳು ಹಾಕ್ಸ್ಕೊಳೋದಿಲ್ಲ. ಹಾಗೆ ಈ ಬ್ಯಾಂಗಲ್ಲು 200, ತುಂಬ ಚೆನ್ನಾಗಿದೆ, ಯುನೀಕಾಗಿ. ಈ ಸರ ಕೂಡ 200. ಆಮೇಲೆ ಆ ಕಲರ್ ಸರ ಬಂದುಬಿಟ್ಟು 150 ಅಂದ್ಕೊತೀನಿ. ಚಿಕ್ಕ ಚೈನು, ಚಿಕ್ಕ ಓಲೆ ಬಂದು 50. ಇದು 100 ರುಪೀಸು. ಬಳೆ 100 ರುಪೀಸು. ಜಾತ್ರೆಯಲ್ಲಿ ಬಳೆ ಕಲೆಕ್ಷನ್ ಅಂತೂ ಆಸಮ್ ಆಗಿತ್ತು. ನಾನು ಎಲ್ಲರಿಗೂ ಬಳೆ ತೊಗೊಂಬಂದೆ. ಈ ಉಂಗುರ ನೋಡಿ ಎಷ್ಟು ಚೆನ್ನಾಗಿದೆ. ಇದು 100 ನೋಡಿ, ತುಂಬ ಚೆನ್ನಾಗಿದೆ ಇಯರಿಂಗು. ಇವೆರಡೂ ಅದಕ್ಕೆ 100 ಕೊಟ್ಟೆ ಅಂದ್ಕೊತೀನಿ ಇಯರಿಂಗ್ಸ್ಗೆ. ಬಳೆ 100. ಸೊ ಇದಾಗಿತ್ತು ನನ್ನ ಶಾಪಿಂಗ್ ಕಲೆಕ್ಷನ್ನು. ಇಲ್ಲಿಗೆ ವ್ಲಾಗ್ ಮುಗಿಸೋ ಟೈಮ್ ಆಯಿತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ನನ್ನ ಚಾನಲ್ಗೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಲೈಕ್ ಆ್ಯಂಡ್ ಶೇರ್ ಟು ಯುವರ್ ಫ್ರೆಂಡ್ಸ್.